ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತು. ಇಷ್ಟೊತ್ತಿಗೆಲ್ಲ ನೀವು ಎದ್ದೇಳಬೇಕು, ದೇವರೊಂದಿಗೆ ಸಹವಾಸ ಮಾಡಬೇಕು ಎಂಬ ಆಸೆ ನಿಮಗೆ ಬರಬೇಕು. ಬನ್ನಿರಿ, ಈಗಲಾದರೂ ಈ ಅನುದಿನದ ಧ್ಯಾನದಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ನಾವೆಲ್ಲರೂ ಸಮಕೂಡಿ ಬರುತ್ತಿದ್ದೇವೆ. ಎಷ್ಟೋ ಜನ ಆಸಕ್ತಿಯಿಂದ ನಿಮ್ಮ ಮಾತುಗಳಿಗೋಸ್ಕರ ಅನೇಕ ದೇಶಗಳಿಂದ, ಅನೇಕ ರಾಜ್ಯಗಳಿಂದ, ಅನೇಕ ಪ್ರಾಂತ್ಯಗಳಿಂದ ಕಾದುಕೊಂಡವರಾಗಿ ಯಾವುದೇ ಕಾಲದಲ್ಲಿ ನಾವೆಲ್ಲರೂ ಸೇರಿ ಬರ್ತಿರುವಾಗ ಇನ್ನೂ ಕೆಲವೊಂದು ದೇಶಗಳಿಂದ ಬೇರೆ ಸಮಯವಾಗಿದ್ದರೂ ಯೇಸುವಿನ ವಾಕ್ಯ ಕೇಳಲು ಆಸೆಯಿಂದ ಕಾದುಕೊಂಡಿರುವಾಗ ನಮ್ಮೆಲ್ಲರ ಸಂಗಡ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ನೀವು ಯಾವತ್ತಾದರೂ ಯಾರಿಂದಾದರೂ ಮೆಚ್ಚುಗೆಯನ್ನು ಹೊಂದಿದ್ದೀರಾ? ಅರ್ಥವಾಗಲಿಲ್ಲವೋ? ನೀವು ಚೆನ್ನಾಗಿ ಅಡಿಗೆ ಮಾಡುತ್ತೀರಿ, ಬಹಳ ಚೆನ್ನಾಗಿ ನೀವು ಮಾತಾಡುತ್ತೀರಿ, ಬಹಳ ಚೆನ್ನಾಗಿ ಹಾಡು ಹಾಡ್ತೀರಿ, ಬಹಳ ಚೆನ್ನಾಗಿ ಮಾತಾಡುತ್ತೀರಿ, ಬಹಳ ಚೆನ್ನಾಗಿ ಹಾಡು ಹಾಡ್ತೀರಿ, ಬಹಳ ಚೆನ್ನಾಗಿ ವಾದ್ಯ ಬಾರಿಸುತ್ತೀರಿ, ಬಹಳ ರುಚಿಕರವಾಗಿ ಆಹಾರವನ್ನು ಸಿದ್ಧಪಡಿಸುತ್ತೀರಿ. ಅಷ್ಟೇ ಅಲ್ಲ, ನೀವು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀರಿ, ನಿಮಗೆ ಬಹಳ ಜ್ಞಾನವಿದೆ. ಅಷ್ಟೇ ಅಲ್ಲ, ನಿಮಗೆ ಬಹಳ ತಾಳ್ಮೆ ಇದೆ. ಹಾಗೆಯೇ ನೀವು ಬಹಳ ಒಳ್ಳೆಯವನು, ಬಹಳ ಒಳ್ಳೆಯವಳು ಎಂಬ ಮೆಚ್ಚುಗೆ ಎಂದಾದರೂ ಹೊಂದಿದ್ದೀರಾ? ಇದೇನು ಬ್ರದರ್ ಹಾಗೆ ಕೇಳ್ತಾ ಇದ್ದೀರಿ? ಒಂಥರ ಮುಖ ಇಟ್ಕೊಂಡು ನಾನು ಕಾಣಿಸ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ? ಖಚಿತವಾಗಿಯೂ ನಿಮ್ಮಲ್ಲಿ ಕೆಲವರ ಮುಖದ ಮೇಲೆ ಕ್ವಶ್ಚನ್ ಮಾರ್ಕ್ ಕಾಣಿಸುತ್ತದೆ. ನಮ್ಮನ್ನು ಮೆಚ್ಚಿಕೊಳ್ಳುವವರು ಯಾರಿರ್ತಾರೆ, ನನ್ನನ್ನು ಮೆಚ್ಚಿಕೊಳ್ಳುವವರು ಯಾರಿರ್ತಾರೆ ಎಂಬುದಾಗಿ ಅಂದುಕೊಳ್ತಾ ಇದ್ದೀರೋ? ಇದೆ. ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಪ್ರತ್ಯೇಕತೆ ಇದೆ. 99 ವಿಷಯಗಳಲ್ಲಿ ನಿಮ್ಮಲ್ಲಿ ತಪ್ಪು ಹುಡುಕೋರಿದ್ದಿರಬಹುದೇನೋ, ಆದರೆ ಅವರ ಬಾಯಿಯಿಂದಲೇ ಯಾವುದಾದರೂ ಒಂದು ವಿಷಯ ಮೆಚ್ಚಿಕೊಂಡ ಹೊರತು ತಪ್ಪೋದಿಲ್ಲ. ದೇವರು ಕನಿಷ್ಠ 1 ತಲಾಂತಾದರೂ ಕೊಡಲಾರದ ಮನುಷ್ಯನ ಈ ಲೋಕದಲ್ಲಿ ಯಾರೂ ಇಲ್ಲ. ಎಷ್ಟೋ ತಲಾಂತುಗಳಿರುತ್ತವೆ, ಆದರೆ ಬಳಸೋದೇ ಇಲ್ಲ. ಆದರೆ ಯಾವಾಗ ನಾವು ಹೃದಯವನ್ನು ಶುದ್ಧಿ ಮಾಡಿಕೊಳ್ಳುತ್ತೇವೋ, ನಮ್ಮ ಒಳಗಡೆ ಇರುವಂತಹ ಆ ದೇವರು ಇಟ್ಟಿರುವ ಆತನ ಗುಣಗಳು, ವರಗಳು, ಆತನ ಫಲಗಳು ನಮ್ಮೊಳಗೆ ಉತ್ಪತ್ತಿಯಾಗ್ತವೆ. ನಮ್ಮಲ್ಲಿ ಬಹಳಷ್ಟು ಜನರು ಮೆಚ್ಚುಗೆಯನ್ನು ಕೋರಿಕೊಳ್ತೇವೆ. ಹಾಗೆ ಮೆಚ್ಚಿಕೊಳ್ತಿರುವಾಗ ಇತರರ ಮುಂದೆ ನಾವು ತಗ್ಗಿಸಿಕೊಂಡ್ರೆ ಒಳ್ಳೆಯದು, ಆದರೆ ಗರ್ವ ಪಡ್ತೇವೆ. ಬಹಳಷ್ಟು ಜನರ ವಿಷಯದಲ್ಲಿ ನಾನು ಗಮನಿಸಿದ್ದೇನೆ, ಅವರು ಅಜ್ಞಾತರಾಗಿರುವಾಗ ಬಹಳ ದೀನರಾಗಿರ್ತಾರೆ. ಅವರನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರೆ, ಇಲ್ಲವೇ ಸ್ವಲ್ಪ ಅಧಿಕಾರ ಕೊಟ್ರೆ, ಇಲ್ಲವೇ ಉನ್ನತ ಸ್ಥಿತಿಗೆ ಬಂದರೆ ಇನ್ನವರಿಗೆ ಹಿಡೀಲಿಕ್ಕಾಗಲ್ಲ. ಒಂದನ್ನು ಮಾತ್ರ ನಾವು ನೆನಪಿಟ್ಕೊಳ್ಬೇಕು, ನಮ್ಮನ್ನು ದೇವರು ಹೆಚ್ಚಿಸುತ್ತಿರುವ ಹಾಗೆ ನಾವು ತಗ್ಗಿಸಿಕೊಳ್ಳುವುದನ್ನು ಕಲಿಯಬೇಕು. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವಂಥವನು ತಗ್ಗಿಸಲ್ಪಡ್ತಾನೆ. ಖಚಿತವಾಗಿಯೂ ನೀವು ದೀನಸ್ಥಿತಿಯಲ್ಲಿರುವಾಗ, ನೀವು ನಂಬಿಗಸ್ತರಾಗಿರುವಾಗ, ನೀವು ಪ್ರಾರ್ಥಿಸುವವರಾಗಿರುವಾಗ, ನೀವು ದೇವರಿಂದ ಉಪಯೋಗವಾಗುತ್ತಿರುವಾಗ ದೇವರು ಖಚಿತವಾಗಿಯೂ ನಿಮ್ಮನ್ನು ಹೆಚ್ಚಿಸ್ತಾರೆ. ನನ್ನ ಜೀವಿತದಲ್ಲಿ ಅದನ್ನು ನೋಡಿದ್ದೇನೆ. ಒಂದು ಕಾಲದಲ್ಲಿ ನನಗೆ ಯಾವ ಹೆಸರಿರಲಿಲ್ಲ. ದೇವರ ಮಾತು ಕೇಳಿ ದೇವರು ಹೇಳಿರುವ ಮಾತುಗಳನ್ನು ಮಾಡ್ತಾ ಹೋಗುವಾಗ ದೇವರು ಎಷ್ಟೋ ಆಧಿಕ್ಯತೆ ನಾನು ಕೊಟ್ಟಿದ್ದಾರೆ, ಎಷ್ಟೋ ಭಾಗ್ಯ ನಾನು ಕೊಟ್ಟಿದ್ದಾರೆ. ಅದರ ವಿಷಯದಲ್ಲಿ ನಾನು ಗರ್ವಪಟ್ಟಿದ್ದೇನೆ ಅಂದ್ಕೊಳ್ರಿ, ಇನ್ನಷ್ಟೇ ಪಾತಾಳದಲ್ಲಿ ಬಿದ್ದೋಗ್ಬೇಕಾಗತ್ತೆ. ಅದೇ ಅಪಾಯ. ನಮ್ಮೊಳಗಿರುವ ಶ್ರೇಷ್ಠತನವನ್ನು ಮನುಷ್ಯರು ಹೊಗಳುವಾಗ ನಾವು ಕೇವಲ ಇದು ದೇವರ ಕೃಪೆಯಿಂದಲೇ ಎಂದು ಗುರುತಿಸಲಾರದಿದ್ದರೆ ನಷ್ಟ ಹೋಗ್ತೇವೆ. ಕೆಲವೊಂದು ಜನರ ಜೀವಿತದಲ್ಲಿ ದೇವರು ಆಶೀರ್ವದಿಸ್ತಾ ಇದ್ರೂ ಕೂಡ, ಎಷ್ಟೋ ಒಳ್ಳೆ ಗುಣಗಳು ಇದ್ದಾಗಿಯೂ ಕೂಡ, ಯಾವುದಾದರೂ ನಮ್ಮ ಈ ಎಣ್ಣೆ ಮಾರುವವನ ತೈಲದೊಳಗೆ ನೊಣ ಬಿದ್ದರೆ ಆ ತೈಲವೆಲ್ಲ ಬೀಸಾಡಿ ಬಿಡಬೇಕಾಗುತ್ತೆ. ಹಾಗೆಯೇ ನಿಮ್ಮಲ್ಲಿ ಬಹಳ ವಿಷಯಗಳು ಒಳ್ಳೆಯದಾಗಿದ್ದು, ಒಂದು ವಿಷಯದಲ್ಲಿ ನೀವು ಎಡವಟ್ಟು ಮಾಡಿ ತಪ್ಪು ಮಾಡುವುದಾದರೆ, ಪಾಪಕ್ಕೆ ಅವಕಾಶ ಕೊಡುವುದಾದರೆ ಪೂರ್ತಿ ಹಾಳಾದಂತೆಯೇ. 2ನೇ ಅರಸುಗಳು ಪುಸ್ತಕದಲ್ಲಿ ವಾಕ್ಯ ಹೇಳುತ್ತದೆ, 5ನೇ ಅಧ್ಯಾಯದ 1ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಅಂದರೆ ಸಿರಿಯಾ ದೇಶದ ರಾಜನ ಬಳಿಯಲ್ಲಿ ನಾಮಾನನು ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರದು. ನಾಮಾನನು ಎಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸುತ್ತಿದ್ದನು.
ಆದ್ದರಿಂದ ಅವನು ತನ್ನ ಯಜಮಾನನ ದೃಷ್ಟಿಯಲ್ಲಿ ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದೆಣಿಸಲ್ಪಟ್ಟನು. ದೇವರೇ ಅವನಿಗೆ ಸಾಮರ್ಥ್ಯ ಕೊಟ್ಟಿರೋದ್ರಿಂದ ಒಳ್ಳೆ ಸೇನಾಧಿಪತಿಯಾಗಿ ಪರಾಕ್ರಮಶಾಲಿಯಾಗಿ ರಾಜನ ಮೆಚ್ಚುಗೆಯನ್ನು ಹೊಂದಿದವನಾಗಿ ಇದ್ದ. ಎಲ್ಲಿಂದ ಬಂದಿತ್ತು ಆ ಒಂದು ಸಾಮರ್ಥ್ಯ? ಎಲ್ಲಿಂದ ಬಂದಿತ್ತು ಆ ಜಯ? ದೇವರೇ ಅವನನ್ನು ಬಳಸಿಕೊಂಡ್ರು. ದೇವರು ಉಪಯೋಗಿಸುವಾಗಲೇ ನಾವು ಯಾವುದಕ್ಕೇ ಆಗಲಿ ಉಪಯೋಗಕ್ಕೆ ಬರ್ತೇವೆ. ದೇವರು ಹೆಚ್ಚಿಸುವಾಗಲೇ ನಾವು ಆಶೀರ್ವದಿಸಲ್ಪಡ್ತೇವೆ. ಕೆಲವೊಂದು ಸಾರಿ ಕಾರಣ ಇಲ್ಲದೆ ದೇವರು ನಮಗೆ ಹೆಚ್ಚಿಸುತ್ತಾ ಇರ್ತಾರೆ. ನಾವು ಆತನನ್ನು ಪ್ರೀತಿಸದಿದ್ದರೂ ಕೂಡ ದೇವರ ಪ್ರಣಾಳಿಕೆಯಲ್ಲಿ ನಾವು ಇದ್ದಿರುತ್ತೇವೆ. ಇಲ್ಲವೇ ಯಾವ ಕಾರಣ ಇಲ್ಲದಿದ್ದರೂ ದೇವರು ಆಶೀರ್ವದಿಸ್ತಾರೆ. ಹಾಡು ಕೂಡ ಹಾಡ್ತೇವಲ್ಲವೇ, ದೇವರು ಎಷ್ಟೊಂದು ಆಶೀರ್ವದಿಸಿದರೆಂದು. ಹಾಗೆ ದೇವರು ಹೆಚ್ಚಿಸಿದಾಗ ಆ ಸಂಗತಿಯನ್ನು ನಾವು ಗುರುತಿಸದಿದ್ದರೆ ನಷ್ಟಕ್ಕೊಳಗಾಗ್ತೇವೆ. ಆತನು ಮಹಾಪರಾಕ್ರಮಶಾಲಿಯಾಗಿರೋದ್ರಿಂದ ಯಜಮಾನನ ದೃಷ್ಟಿಗೆ ದಯೆಗೆ ಪಾತ್ರನಾದನು. ಅವನು ಮಹಾಪರಾಕ್ರಮಶಾಲಿ ಆಗಿದ್ದರೂ ಅವನೊಬ್ಬ ಕುಷ್ಠರೋಗಿಯಾಗಿದ್ದ. ಮಹಾಪರಾಕ್ರಮಶಾಲಿ ಚೆನ್ನಾಗಿದೆ ಅಲ್ಲವೇ? ಆದರೆ ಅಲ್ಲಿ ಆದರೆ ಅಂತ ಬರುತ್ತೆ. ಚಿಕ್ಕಂದಿನಲ್ಲಿ ನಾವು ಚೀಲಗಳನ್ನು ನೋಡ್ತಾ ಇದ್ದೆವು. ಆ ಚೀಲಕ್ಕೆ ರಂಧ್ರ ಇರ್ತಾ ಇತ್ತು. ಕೆಲವರ ಜೀವಿತದಲ್ಲಿ ಎಷ್ಟೋ ಪ್ರಖ್ಯಾತಿಗಳಿರ್ತವೆ, ಎಷ್ಟೋ ವಿಶೇಷತೆಗಳಿರ್ತವೆ, ಆದರೆ ಈ ರಂಧ್ರ ಕೂಡ ಇದ್ದಿರುತ್ತೆ. ಅದು ಅವರನ್ನು ಬೆಳೆಯಲಾರದಂತೆ ಮಾಡ್ತದೆ. ಅವರು ಹೊಂದಿಕೊಂಡ ಘನತೆ ಹೊಂದಿಕೊಳ್ಳಲಾರದಂತೆ ಮಾಡುತ್ತೆ. ಆ ಹಳ್ಳಿ ಊರಲ್ಲಿ ಕೆಲವರು ಹೇಳ್ತಾರೆ, ಆಕೆ ಬಹಳ ಪ್ರೀತಿ ಉಳ್ಳವಳು, ಊಟಕ್ಕಾಗಿ ಕರೆದು ಆಕೆ ಎಷ್ಟೋ ಚೆನ್ನಾಗಿ ಎಷ್ಟೋ ವಿಧವಾದ ಆಹಾರ ಪದಾರ್ಥ ಮಾಡಿ ಹಾಕ್ತಾರೆ, ಎಷ್ಟೋ ಪ್ರೀತಿಯಿಂದ ಮಾತಾಡ್ತಾರೆ. ಆದರೆ ಕೋಪ ಬರೋದಾದರೆ ಆಕೆ ಕ್ಯಾಕರಿಸಿ ಉಗಿಯುತ್ತಾಳೆ ಅನ್ನುತ್ತಾರೆ. ಕೋಪ ಬರದಿದ್ದರೆ ಒಳ್ಳೆಯವನೇ. ಕೋಪ ಬಂದಾಗ ತಕ್ಷಣವೇ ತಾರುಮಾರಾಗ್ತದೆ ಪರಿಸ್ಥಿತಿ. ಆ ವ್ಯಕ್ತಿ ಬಹಳ ಒಳ್ಳೆಯವನು, ದೇವದಾಸ್, ಹೆಸರು ಕೂಡ ದೇವದಾಸ್. ನೋಡಿ, ಬಹಳ ಒಳ್ಳೆಯವರು ಅವರು. ಆದರೆ ಕುಡಿದ್ರೆ ಮಾತ್ರ ಮನುಷ್ಯನಾಗಿರಲ್ಲ. ಅಂದ್ರೆ ಕುಡಿದು ಮನುಷ್ಯ ಹಾಳಾಗ್ತಾನಂತೆ. ಈ ಕುಡಿಯುವಂಥವರಿಗೆ ನೀವು ಗಮನಿಸಿದ್ದೀರಾ? ಕುಡಿಯುವವರೆಲ್ಲರೂ ಬಹಳ ಒಳ್ಳೆಯವರು ಅಂದುಕೊಳ್ತಾರೆ ಕೆಲವರು. ಯಾಕೆಂದರೆ ಸರಾಯಿ ಕುಡಿದಾಗಲೇ ಆ ರೀತಿ ಕಿರ್ಚಿ ಕೂಗಾಡುತ್ತಾ ಕ್ರೂರವಾಗಿ ಪ್ರವರ್ತಿಸ್ತಾರೆ, ಅಸಹ್ಯವಾಗಿ ಪ್ರವರ್ತಿಸ್ತಾರೆ. ಆದರೆ ಬೇರೆ ಸಮಯದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ, ಚೆನ್ನಾಗಿರ್ತಾರೆ. ಬಹಳ ದಯೆ ತೋರಿಸ್ಬೇಕನ್ಸುತ್ತೆ ಅಂಥವ್ರನ್ನು ನೋಡುವಾಗ. ಅವರೊಂದಿಗೆ ಮಾತಾಡಬೇಕಂದಿರುವಾಗ, ಕುಡಿಯಲಾರದೇ ಇರುವಾಗ ಮಾತಾಡಬೇಕು. ಯಾಕಯ್ಯ ಕುಟುಂಬವನ್ನು ಹಾಳು ಮಾಡಿಕೊಳ್ತೀರಿ, ಆರೋಗ್ಯ ಹಾಳು ಮಾಡಿಕೊಳ್ತೀರಿ ಅಂದಾಗ ಏನ್ ಮಾಡಬೇಕು ಬ್ರದರ್, ನನ್ನಿಂದ ಆಗ್ತಿಲ್ಲ ಅನ್ನುತ್ತಾರೆ. ಕುಡ್ಕ ಹೇಳ್ತಾನೆ, ನಾನಿಷ್ಟದಂತೆ ನಾನು ಕುಡಿಯುತ್ತೇನೆ, ನಾನು ಕುಡಿಯುತ್ತೇನೆ ಎಂದು ಒಮ್ಮೆ ಜಗಳ ಆಡಿದ. ಅಂದಿನಿಂದ ಕುಡಿಯಲಾರಂಭಿಸಿದ. ಒಳ್ಳೆಯವನೇ, ಆದರೆ ಆ ಕುಡುಕುತನ ಅವನಿಗೇನ್ ಮಾಡ್ತಿದೆ? ಹಾಳು ಮಾಡ್ತಿದೆ, ತಿಂದು ಬಿಡ್ತದೆ. ಈ ಕುಷ್ಠರೋಗವು ಕೂಡ ತಿಂದು ಬಿಡುತ್ತದೆ. ಈ ವಿಷಯ ಗೊತ್ತಾ ನಿಮಗೆ? ಕುಷ್ಠರೋಗವು ದಿನೇ ದಿನೇ ಅವರ ಬೆರಳುಗಳನ್ನು ತಿನ್ನುತ್ತದೆ. ಫುಲ್ಲಾಗಿರುವ ಬೆರಳು ತಿಂದ್ರೆ ಕೊನೆಗೆ ಅವು ಮೊಂಡ ಬೆರಳಾಗ್ತವೆ. ಆ ಕಿವಿಗಳ ತುದಿಯನ್ನೆಲ್ಲ ತಿಂದು ಬಿಡುತ್ತದೆ. ನಮಗೆ ಸಿಗುವಂತಹ ಮೆಚ್ಚುಗೆ, ಆ ಮೇಲು, ಆ ಒಳ್ಳೆಯತನ ಎಲ್ಲವನ್ನು ತಿಂದು ಬಿಡುವಂಥದ್ದು ಈ ಕುಷ್ಠರೋಗಕ್ಕೆ ಸಮಾನವಾಗಿದೆ. ನಿಮ್ಮ ಜೀವಿತದಲ್ಲಿ ನೀವು ಅತ್ಯಧಿಕವಾಗಿ ಬೆಳೆಯದಂತೆ, ಪರಿಪೂರ್ಣ ದಿವ್ಯ ದಾನ ಹೊಂದಲಾರದಂತೆ, ನಿಮ್ಮಲ್ಲಿರುವ ಪ್ರಾವೀಣ್ಯತೆಯೆಲ್ಲ ದೇವರಿಗಾಗಿ ಬಳಸಲಾರದಂತೆ, ದೇವರಿಗೆ ಇಷ್ಟಕರವಾಗಿ ನೀವು ಇರಲಾರದಂತೆ ನಿಮ್ಮನ್ನು ತಿಂದು ಬಿಡುವಂಥದ್ದೇನಾದರೂ ಇದೆಯಾ? ಯಾವುದಾದ್ರೂ ಒಂದು ದುರಭ್ಯಾಸ ಇದೆಯಾ? ಒಂದು ಸೋಮರಿತನವಾಗಲಿ, ನಿದ್ರೆ ಮಾಡುವಂಥದ್ದಾಗಲಿ, ಹೊಟ್ಟೆ ಬಾಕುತನವಾಗಲಿ, ಅತ್ಯಾಶೆ, ಹಣದ ಆಸೆ, ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ಒಳ್ಳೆ ಹೆಸರನ್ನು ಕೆಡಿಸಿಬಿಡುವುದಕ್ಕಾಗಿ ನಮ್ಮೊಳಗಿರುವ ಒಳ್ಳೆಯತನವನ್ನು ದಿನೇ ದಿನೇ ತಿಂದುಬಿಟ್ಟು ನಮ್ಮನ್ನು ಮತ್ತಷ್ಟು ಹೀನರನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ. ಮಹಾಪರಾಕ್ರಮಶಾಲಿ, ಆದರೆ ಒಬ್ಬ ಕುಷ್ಠರೋಗಿ. ಯಾರೂ ಮರ್ಯಾದೆ ಕೊಡಲ್ಲ. ಬಹಳ ಒಳ್ಳೆಯವನು, ಆದರೆ ಬಹಳ ಕ್ರೂರವಾಗಿ ಮಾತಾಡ್ತಾನೆ ಕೋಪಗೊಂಡಾಗ. ಬಹಳ ಒಳ್ಳೆಯವನು, ಆದರೆ ಪಾಪದಿಂದ ಅವನಿಗೆ ಬಿಡುಗಡೆಯಾಗಿಲ್ಲ. ಬಹಳ ಒಳ್ಳೆ ವ್ಯಕ್ತಿ, ಆದರೆ ಅವನ ರಹಸ್ಯ ಜೀವಿತ ಸರಿಯಾಗಿಲ್ಲ. ಹೊರಗೆ ಎಲ್ಲರೊಂದಿಗೆ ಚೆನ್ನಾಗಿರ್ತಾನೆ, ಆದರೆ ಆಯಾ ಸಮಯಗಳಲ್ಲಿ ಅವನು ಬಂದಿ ಆಳಾಗಿರುತ್ತಾನೆ. ಇಂತಹ ಮಾತುಗಳನ್ನು ನಾವು ಕೇಳ್ತಿರ್ತೇವೆ. ನಿಮ್ಮೊಳಗೆ ಆ ಆದರೆ ಎನ್ನುವಂಥದ್ದಿದೆಯಾ?
ಆಕೆ ಒಳ್ಳೆಯವಳೇ ಆದರೆ, ಅವನು ಒಳ್ಳೆಯವನೇ ಆದರೆ, ನೀವು ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಿ ಆದರೆ, ನೀವು ಬಹಳ ಚೆನ್ನಾಗಿ ಕಾಣಿಕೆ ಕೊಡ್ತೀರಿ ಆದರೆ, ನೀವು ಒಳ್ಳೆ ವಿಶ್ವಾಸಿಯೇ ಆದರೆ ಎಂಬ ಮಾತು ಯಾರಾದರೂ ನಿಮಗೆ ಎಂದಾದರೂ ಹೇಳಿದಾರೋ? ಅಂಥದ್ದೇನಾದರೂ ಇದ್ರೆ ದೇವರ ಬಳಿಗೆ ಬನ್ನಿರಿ. ದೇವರ ಬಳಿಗೆ ಬರಬೇಕು ಪ್ರಿಯರೇ. ಯಾವ ಮನುಷ್ಯನೂ ನಮ್ಮ ಪಾಪ ರೋಗವನ್ನು ವಾಸಿ ಮಾಡಲಾಗುವುದಿಲ್ಲ. ಕುಷ್ಠರೋಗ ಎನ್ನುವಂಥದ್ದು ಪಾಪ ರೋಗಕ್ಕೆ ಸಮಾನವಾಗಿದೆ. ಪಾಪ ಅಂದರೆ ಈ ಕುಷ್ಠರೋಗ ಬಂದವನು ತಕ್ಷಣವೇ ಸಾಯೋದಿಲ್ಲ. ಹಾರ್ಟ್ ಅಟ್ಯಾಕ್ ಬಂದರೆ ತಕ್ಷಣ ಸಾಯ್ತಾರೆ. ಕೆಲವೊಂದು ರೋಗಗಳೇನಾದರೂ ಬಂದರೆ 1-2-3 ತಿಂಗಳು ಬದುಕಿ ನಂತರ ಸಾಯ್ತಾರೆ. ಆದರೆ ಈ ಕುಷ್ಠರೋಗ ತಕ್ಷಣ ಸಾಯುವುದಕ್ಕೆ ಬಿಡುವುದಿಲ್ಲ. ಬದುಕುತ್ತಾ ಇರ್ತಾನೆ, ಆದರೆ ತಿಂದು ಬಿಡುತ್ತಾ ಇರುತ್ತೆ. ದಿನೇ ದಿನೇ ಕುಸಿದು ಬೀಳುತ್ತಾನೆ. ಅದೇ ರೀತಿ ಪಾಪವು ಕೂಡ ಆಗಿದೆ. ಪಾಪವು ಕೊಡುವ ಸಂಬಳ ಮರಣ ಅನ್ನುವಾಗ, ಪಾಪ ಮಾಡಿದ ಕೂಡಲೇ ಮರಣ ಹೊಂದಿದ್ರೆ ತೊಂದರೆ ಇರ್ತಿರಲಿಲ್ಲ. ಆದರೆ ಪಾಪದಿಂದ ಕುಷ್ಠರೋಗ ಉಂಟಾಗಿ ದಿನೇ ದಿನೇ ಅದು ನಮ್ಮನ್ನು ತಿನ್ನುತ್ತಾ ನಮ್ಮ ಆರೋಗ್ಯವನ್ನು, ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಭವಿಷ್ಯವನ್ನೇ ಹಾಳು ಮಾಡಿಬಿಡುತ್ತೆ. ಯಾರೋ ಹೇಳ್ತಾರೆ, ಅವನ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದ ಹುಡುಗಿ ಹೇಳ್ತಾಳೆ, ಅಮ್ಮ, ನಮ್ಮ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿಯ ಬಳಿಗೆ ಈ ನನ್ನ ಯಜಮಾನನು ಆ ಪ್ರವಾದಿಯ ಬಳಿಗೆ ಒಂದು ವೇಳೆ ಹೋಗುವುದಾದರೆ ವಾಸಿ ಆಗ್ತಾನೆ. ಆ ಪ್ರವಾದಿ ಒಬ್ಬ ದೈವ ಸೇವಕನು ಎಂಬ ಆ ಹುಡುಗಿ ಹೇಳಿರುವ ಮಾತನ್ನು ಕೇಳಿ ಅವನು ಹೊರಟು ಹೋಗಿ ಅರಾಮ್ಯರ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ರಥಗಳನ್ನು, ಕುದುರೆಗಳನ್ನು, ತನ್ನ ಪರಿವಾರವನ್ನು ಕರ್ಕೊಂಡು ಸ್ವಸ್ಥತೆಗಾಗಿ ಹೋಗುತ್ತಾನೆ. ಹೌದು, ಸ್ವಸ್ಥತೆ ಅಂದ್ರೆ ಸಾಕು. ಈ ದಿನಗಳಲ್ಲಿ ಅನೇಕರು ಓಡಿ ಹೋಗ್ತಾರೆ. ಶಾರೀರಿಕ ಸ್ವಸ್ಥತೆಯ ಜೊತೆಗೆ ಆಧ್ಯಾತ್ಮಿಕ ಜೀವಿತದಲ್ಲಿರುವ ರೋಗಗಳಿಗೋಸ್ಕರ ಹೃದಯವು ಎಲ್ಲದಕ್ಕಿಂತಲೂ ಘೋರವಾದ ಮೋಸಕರವಾದ ವ್ಯಾಧಿಗೊಳಗಾಗಿದೆ. ಆ ವ್ಯಾಧಿಯಿಂದ ನಾವು ಸ್ವಸ್ಥರಾಗುವುದಾದರೆ ಶರೀರ ವ್ಯಾಧಿಗಳಿಂದಾಗಲಿ, ಲೋಕ ಸಂಬಂಧವಾದ ಕಷ್ಟ ನಷ್ಟಗಳಾಗಲಿ ತಮ್ಮಷ್ಟಕ್ಕೆ ತಾವೇ ಬಿಟ್ಟು ಹೋಗ್ತವೆ. ಆ ಪ್ರವಾದಿ ಬಳಿಗೆ ಹೋಗಿ, ನಾನು ನಾಮಾನನು ಬಂದಿದ್ದೇನೆ, ಮಹಾಪರಾಕ್ರಮಶಾಲಿಯಾಗಿದ್ದೇನೆ, ಕುಷ್ಠರೋಗಿಯಾಗಿದ್ದೇನೆ ಎನ್ನುವಂತೆ ವಾರ್ತೆ ಕಳಿಸಿದ್ರೆ ಆ ದೇವರ ಸೇವಕನು ತನ್ನ ಚಿಕ್ಕ ಮನೆಯೊಳಗಿಂದ ಹೊರಗೆ ಬರಲ್ಲ. ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು ಅನ್ನುತ್ತಾನೆ. ಆ ನಾಮಾನನಿಗೆ ಕೋಪ ಬಂತಂತೆ. ಇಂತಹ ದೊಡ್ಡ ವ್ಯಕ್ತಿಯಾಗಿ ನಾನು ಬಂದ್ರೆ, ಇಷ್ಟೊಂದು ಚಿಕ್ಕ ಮನೆಯಲ್ಲಿರುವ ಈ ಸಾಧಾರಣವಾದ ವ್ಯಕ್ತಿ ಹೊರಗಡೆ ಬಂದು ತನ್ನ ಕೈಗಳನ್ನೆಲ್ಲ ನನ್ನ ಮೇಲೆ ಸಾವರಿ, ಸರಿಯಾಗಿ ಮುಟ್ಟಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡದಂತೆ, ನಮಸ್ಕಾರ ಮಾಡದಂತೆ ಮನೆಯೊಳಗೆ ಇದ್ದುಕೊಂಡು ಮಾತು ಹೇಳುತ್ತಾನೋ? ತಿರುಗಿಸಿರಿ ರಥ, ನಮ್ಮ ದೇಶಕ್ಕೆ ತಿರುಗಿ ಹೋಗೋಣ ಅನ್ನುತ್ತಾನಂತೆ. ಗರ್ವ ಪಡುವವನಿಗೆ ದೇವರ ಆಶೀರ್ವಾದ ಸಿಗೋದಿಲ್ಲ. ಗರ್ವದಿಂದ ನೀವು ದೇವರ ಬಳಿಗೆ ಹೋಗುವಾಗ ನಿಮಗೇನೂ ಸಿಗೋದಿಲ್ಲ. ಅಷ್ಟೊಂದು ದೊಡ್ಡ ದೇವರಿಗೆ ಸವಾಲು ಹಾಕುತ್ತೀರೋ? ದೇವರಿದ್ರೇ ಮಾರ್ಪಡಿಸೋನ್ನಿರಿ, ಅದನ್ನು ಕೊಡೋನ್ನಿರಿ, ಕಾಣಿಸಿಕೋನ್ನಿರಿ. ಅಹಂಕಾರಿಗಳು ಆತನನ್ನು ದೂರದಿಂದ ನೋಡ್ತಾರಂತೆ. ದೇವರ ಬಳಿಗೆ ನೀವು ಬರಬೇಕಾದರೆ ನೀವು ತಗ್ಗಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಳ್ತಾರೆ ಪರಲೋಕದ ಸಿಂಹಾಸನವನ್ನು ಬಿಟ್ಟು. ಆತನ ಮಡಿಲಿಗೆ ನೀವು ಸೇರಬೇಕಾದರೆ ನಿಮ್ಮ ಸಿಂಹಾಸನ ಬಿಡಬೇಕು, ಅಹಂಭಾವ ಬಿಡಬೇಕು, ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಬಿಡಬೇಕು. ನಿಮ್ಮ ಸ್ಥಿತಿ ನೀವು ಅರಿತುಕೊಳ್ಳಬೇಕು. ನಿಮಗೆ ಸ್ವಸ್ಥತೆ ಬೇಕು, ರಕ್ಷಣೆ ಬೇಕು ಎಂದು ಗುರುತಿಸಬೇಕು. ಆ ನಾಮಾನನಿಗೆ ಸೇವಕ ಹೇಳ್ತಾನಂತೆ, ಅವನೇನಾದರೂ ದೊಡ್ಡ ಕೆಲಸ ಮಾಡಂದಿದ್ದಾನೋ? ಸ್ನಾನ ಮಾಡಿ ಶುದ್ಧನಾಗೋ ಅಂದಿದ್ದಾನೆ, ಅಷ್ಟೇ ಅಲ್ಲವೋ? ಆಗ ಮನಸ್ಸು ಬದಲಾಯಿಸಿಕೊಂಡು ನಾಮಾನನು ಯೋರ್ದಾನ್ ನದಿಗೆ ಹೋಗಿ 7 ಸಾರಿ ಮುಳುಗಿದನಂತೆ. ಮುಳುಗಿದನು ಅನ್ನುವಾಗ ತಗ್ಗಿಸಿಕೊಂಡನಂತೆ. ಕೂತುಕೊಂಡ ಎದ್ದ, ಕೂತುಕೊಂಡ ಎದ್ದ, ಮುಳುಗಿ ಮುಳುಗಿ ಮುಳುಗಿ. ಅದೊಂದು ಸಾದೃಶ್ಯವಾಗಿದೆ. ಯೋರ್ದಾನ್ ನೀರಿನಲ್ಲಿ ಯಾವ ಮ್ಯಾಜಿಕ್ ಇಲ್ಲ. ಯೇಸು ಕ್ರಿಸ್ತನ ಮಾತಿಗೆ ನಾವು ವಿಧೇಯರಾಗುವುದಾದರೆ, ಆತನು ಹೇಳಿದ್ದು ನಮಗೆ ಅರ್ಥವಾಗದಿದ್ದರೂ ಕೂಡ ಅದನ್ನು ಮಾಡುವುದಾದರೆ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ತಗ್ಗಿಸಿಕೊಳ್ಳುವಾಗ ಹೆಚ್ಚಿಸಲ್ಪಡ್ತೇವೆ. ನಿಮ್ಮಲ್ಲಿರುವ ಪ್ರಾವೀಣ್ಯತೆಯನ್ನು ಹಾಳು ಮಾಡುವ ಕುಷ್ಠರೋಗ ಯಾವುದಾಗಿದೆ ಎಂದು ಗುರುತಿಸಿರಿ. ಗರ್ವವೋ, ಸ್ವಾರ್ಥವೋ, ಪಾಪವೋ, ಬಲಹೀನತೆಯೋ, ಹೀಗೆ ಏನಾಗಿದೆ ಎಂದು ನೀವು ಅದನ್ನು ಒಪ್ಪಿಕೊಂಡು ಸರಿಪಡಿಸಿಕೊಳ್ಳೋದಾದರೆ, ನಿಮ್ಮ ಸ್ಥಿತಿ ನೀವು ಅರಿತುಕೊಳ್ಳುವುದಾದರೆ, ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕಾಗಿ ಯೇಸು ಸಿದ್ಧವಾಗಿದ್ದಾರೆ. 7ನೇ ಸಾರಿ ಮುಳುಗಿ ಎದ್ದೇಳೋಷ್ಟೊತ್ತಿಗೆ ನಾಮಾನನ ದೇಹವು ಹಸುಕೂಸಿನ ದೇಹದಂತಾಯಿತು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕುಷ್ಠರೋಗ ಅಲ್ಪ ಸ್ವಲ್ಪ ಶರೀರ ತಿಂದು ಬಿಟ್ಟಿರುವಾಗ ಅಂತಹ ಶರೀರ ಹಸುಕೂಸಿನ ದೇಹದಂತೆ ನೂತನಗೊಂಡಿತಂತೆ. ಅಷ್ಟೇ ಅಲ್ಲ, ಅವನು ಹಸುಕೂಸಿನ ಹೃದಯವನ್ನು ಕೂಡ ಹೊಂದಿಕೊಂಡ. ತಿರುಗಿ ಹೊರಟು ಹೋಗ್ಲಿಲ್ಲ ಅರಾಮ್ಯರ ದೇಶಕ್ಕೆ. ಆ ದೇವರ ಸೇವಕನ ಬಳಿಗೆ ಬಂದು,
ರಥದ ಮೇಲೆ ಕೂತ್ಕೊಂಡು ಹೊರಗೆ ಬಾ ಎಂದು ಕರೆದ ವ್ಯಕ್ತಿ ರಥದಿಂದಿಳಿದು ಆ ದೈವ ಸೇವಕನ ಮುಂದೆ ನಿಂತುಕೊಂಡು ಸಾಕ್ಷಿ ಕೊಡುತ್ತಾನೆ. ಮಾತ್ರವಲ್ಲ, ಬಹುಮಾನ ಕೊಡಲು ಹೋಗ್ತಾನೆ. ಅವುಗಳಿಂದಲ್ಲ ನೀನು ಸ್ವಸ್ಥವಾದದ್ದು, ದೇವರ ಮಾತಿಗೆ ವಿಧೇಯನಾಗಿರುವುದರಿಂದಲೇ ಸ್ವಸ್ಥವಾದ. ಬೆಳ್ಳಿ ಬಂಗಾರ ಕೊಟ್ಟು, ಕಾಣಿಕೆ ಕೊಟ್ಟು, ಅನ್ನದಾನ ವಸ್ತ್ರದಾನ ಮಾಡುವುದರಿಂದ ಪುಣ್ಯ ತಂದುಕೊಳ್ಬೇಕಂದ್ಕೊಳ್ತಿದ್ದೀರೇನೋ? ಪಾಪಕ್ಕಾಗಿ ಪಶ್ಚಾತ್ತಾಪ ಪಡದಂತೆ, ದೇವರ ಮಾತಿಗೆ ವಿಧೇಯರಾಗದಂತೆ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳದಂತೆ ದೇವರಿಂದ ಹೆಚ್ಚಿಸಲ್ಪಡುವುದಿಲ್ಲ, ಆಶೀರ್ವಾದ ಹೊಂದುವುದಿಲ್ಲ. ನಾಮಾನನು ಸ್ವಸ್ಥತೆ ಹೊಂದಿಕೊಂಡು ತನ್ನ ದೇಶಕ್ಕೆ ತಿರುಗಿ ಹೋದಂತೆ ಯೇಸುವಿನ ಬಳಿಗೆ ಬಂದ ಪ್ರತಿಯೊಬ್ಬರು ತಗ್ಗಿಸಿಕೊಂಡು ಬಂದಾಗ ಅವರು ಸ್ವಸ್ಥತೆಯನ್ನು ಹೊಂದಿ, ಕ್ಷಮಾಪಣೆ ಹೊಂದಿ, ಸಮಾಧಾನದಿಂದ ಹೋದ ವಿಷಯಗಳು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳಲ್ಲಿ ಎಷ್ಟೊಂದು ನಾವು ನೋಡುತ್ತೇವೆ. ನಿಮ್ಮಲ್ಲಿರುವಂತಹ ಶ್ರೇಷ್ಠತೆಯನ್ನು ಪ್ರಯೋಜನವಿಲ್ಲದಂತೆ ದಿನದಿನೇ ಅವು ಹಾಳಾಗುತ್ತಾ ಇರೋದಾದ್ರೆ, ನಿಮ್ಮಲ್ಲಿರುವ ಪ್ರಾವೀಣ್ಯತೆಯನ್ನು ತಿಂದು ಬಿಡುವ ಪಾಪವು, ಬಲಹೀನತೆ, ರೋಗ ಏನಾದರೂ ಇದೆಯೋ ಎಂದು ಪರಿಶೀಲಿಸಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ಕರ್ತನಿಂದ ಅದ್ಭುತವಾಗಿ ಉಪಯೋಗವಾಗ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಮ್ಮಲ್ಲಿರುವ ಶ್ರೇಷ್ಠತೆಗಳು, ಮೇಲಾದ ಕಾರ್ಯಗಳನ್ನು ನೋಡಿ ನಾವು ಅತಿಶಯ ಪಡುತ್ತಿರುವಾಗ ದಿನೇ ದಿನೇ ನಾವು ಮತ್ತಷ್ಟು ಹೆಚ್ಚು ಕುಗ್ಗಿ ಹೋಗ್ತಿದ್ದೇವೆ ಹೊರತು ದಿನೇ ದಿನೇ ಅಭಿವೃದ್ಧಿ ಹೊಂದಲಾರದ ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದುವರಿಯುತ್ತಿರುವುದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ದೇವರೇ. ನೀವು ನಮ್ಮಿಂದ ಪರಾಕ್ರಮ ಕಾರ್ಯಗಳನ್ನು, ಶೂರ ಕಾರ್ಯಗಳನ್ನು ಮಾಡಿಸಿದಾಗ, ನಮ್ಮನ್ನು ನಿಮಗೋಸ್ಕರ ನಿಮ್ಮ ಸಾಕ್ಷಿಯಾಗಿ ಉಪಯೋಗಿಸಿಕೊಳ್ಳುತ್ತಿರುವಾಗ, ನಮ್ಮ ಗಾತ್ರದ ಮೇರೆಗೆ, ನಮಗೆ ಕೊಟ್ಟ ನೈಪುಣ್ಯತೆಯ ಮೇರೆಗೆ, ನಮಗೆ ಕೊಟ್ಟ ಪ್ರವೀಣ್ಯತೆಯ ಮೇರೆಗೆ, ನಮಗಿರುವ ಬಲ ಸೌಂದರ್ಯಗಳಿಗಾಗಿ ನಾವು ಅತಿಶಯ ಪಡುವವರಾಗಿರದೆ, ನಾವೇನಾಗಿದ್ದೇವೋ ಅದು ಕೇವಲ ದೇವರ ಕೃಪೆಯಿಂದಲೇ ಆಗಿದ್ದೇವೆ ಎಂದು ತಗ್ಗಿಸಿಕೊಂಡು ಸಮಸ್ತ ಮಹಿಮೆ, ಘನತೆ, ಪ್ರಭಾವ ನಿಮಗೆ ಸಲ್ಲಿಸುತ್ತಾ, ಗರ್ವಪಡಲಾರದಂತೆ ಭಯಪಡುವ ಹಾಗೆ ವಿಧೇಯರಾಗಿ ವಿನಯತೆ ತೋರಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮುಖಾಂತರ ಕಳಿಸಿಕೊಡ್ತಾ ಇರಿ. ಅವುಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿರಿ. ಶೇರ್ ಮಾಡಿದಾಗ ಅವರು ಕೂಡ ಮೇಲನ್ನು ಹೊಂದುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.